ಕ್ರೇಜಿ ಸಸ್ಪೆನ್ಷನ್. ಇವಾಗ ನೋಡ್ರಿ ಅಪ್ಪ ಹೆಂಗೈತೆ ಗೈಸ್. ಎಲ್ಲ ಓಕೆ, ನಿಮ್ಗೊಂದು ಅದ್ಭುತ ತೋರಿಸ್ತೀನಿ ಬನ್ನಿ ಇಲ್ಲಿ. ಅಯ್ಯೋ ಬಿದೋಗ್ಬಿಡ್ತಾ ಇದೀನಲ್ಲ ಗುರು ನಾನು. ಲಾಂಗ್ ಹೋದ್ರೆ 45 ಬರುತ್ತಂತೆ. ಸೈಲೆನ್ಸರ್ ಹಂಗೈತಲ್ಲ, ಕುತ್ಕೊಂಡವ್ರು ತಿಕ್ಕ ಸುಡಲ್ವಾ? ಈ ಕ್ರಾಶ್ ಗಾರ್ಡ್ಸ್ ಹಾಕೋದ್ರಿಂದ ಒಂದು ಡಿಸ್ಅಡ್ವಾಂಟೇಜ್ ಇದೆ. ನಮ್ಮ ಭುವನ್ ಬ್ರೋ ಅವರೇ ತಂದಿದ್ದಾರೆ. ಏನೋ ಕೆಲಸ ಇರ್ತಾವ ಮುಗಿಸ್ಕೊಂಡ್ಬಿಡೋಣ ಅಂದ್ರೆ ಅಡ್ಡ ಬರ್ತಾರಲ್ಲ ಗೈಸ್. ಈಗ ನಾವು ರೋಡ್ ಮೇಲೆ ಹೋಗೋದ್ ಬೇಡ, ಆಫ್ ರೋಡ್ ಮೇಲೆ ಹೋಗೋಣ. ಬ್ರೋ ಕರೆಕ್ಟ್ ಆಗಿ 12 ಗಂಟೆಗೆ ಬರ್ತೀನಿ ಬಂದ್ಬಿಡ್ರಿ ಅಂತ ಹೇಳಿದ್ರು. ಶಾರ್ಪ್ 12 ಗಂಟೆ ಕರೆಕ್ಟ್ ಆಗಲ್ಲ ಅವರೇ ಗುರು. ಪಾಯಿಂಟ್ ಅಲ್ಲ ಅವರು. ನಾನೇ ಲೇಟ್, ಸಿಕ್ಕಾಬಿಟ್ಟೆ ಲೇಟ್ ಆಗ್ಬಿಡ್ತು. ಫೋನ್ ಮೇಲೆ ಫೋನ್ ಹೊಡಿತಾವ್ರೆ, ಬ್ರೋ ಬನ್ನಿ ಬ್ರೋ ಅಂತ ಬರ್ತಾ ಇದೀನಿ ಏನೋ ಅಂಶ ತೆಗೆಸ್ಕೊಂಡು ಹೋಗ್ಬಿಡ್ತಾ ಇದೀನಿ ಪಾಪ. ಅವನ ಅಜ್ಜಿ ಇವತ್ತು ಆಫ್ ರೋಡಿಂಗ್ ಮಾಡ್ಬಿಡ ಬರ್ರಿ, ಸೈಕ್ ಆಗಿ ಆಫ್ ರೋಡಿಂಗ್ ಮಾಡ್ಬಿಡೋಣ ಇವತ್ತು ಗಾಡಿಯಲ್ಲಿ. ಅಣ್ಣ ಇರೋಣ ಹೋಗ್ಬಿಡ್ತೀನಿ. ಏನೋ ಕೆಲಸ ಇರ್ತಾವ ಮುಗಿಸ್ಕೊಂಡ್ಬಿಡೋಣ ಅಂದ್ರೆ ಅಡ್ಡ ಬರ್ತಾರಲ್ಲ. ಒಂದು ಹಳೆ ಮೈಕು ಕ್ಲಾರಿಟಿ ಇರ್ಲಿಲ್ಲ, ಅದಕ್ಕೆ ನಾನು ಹೋಗ್ಬಿಟ್ಟು ಹೊಸದು DJI ಮೈಕ್ ಮಿನಿ 2 ತಗೊಂಡ್ಬಂದೆ. ಇವತ್ತು ಎಕ್ಸ್ಪಲ್ಸ್ ನ ರಿವ್ಯೂ ಮಾಡಕ್ಕೆ ನಾವು ಬಂದಿದೀವಿ ಬೆಟ್ಟಕ್ಕೆ. ಬೆಟ್ಟ ಮಾತ್ರ ಸಕದೈತೆ, ಅಪ್ಪು ಸಕದೈತೆ, ಬರೀ ಬಂಡೆಗಳು. ನಮ್ಮ ಭುವನ್ ಬ್ರೋ ಅವರೇ ತಂದಿದ್ದಾರೆ. ನಿಜವಾಗ್ಲೂ ನೀವೆಲ್ಲ ಗಾಬರಿ ಆಗ್ತೀರಾ. ಹೋದ್ ವಾರ ಏನಪ್ಪಾ NS 400 ತಂದಿದ್ರು, ಈ ವಾರ ಎಕ್ಸ್ಪಲ್ಸ್ ತಂದ್ಬಿಟ್ಟವ್ರೆ ಅಂತ. ಅವ್ರ ಹತ್ರನೇ ಕೇಳೋಣ. ಬ್ರೋ ಯಾರ್ದಿದೆ ಎಕ್ಸ್ಪಲ್ಸ್? ಸೊ ಇದು ತಗೊಂಡು ನಂಗೆ 2 days ಆಯ್ತು. ನೀವು ತಗೊಂಡ್ರಾ? ಓ ಕಂಗ್ರಾಚುಲೇಷನ್ಸ್ ಬ್ರೋ. ಥ್ಯಾಂಕ್ ಯು. ಇದು ನನ್ನ ಫ್ರೆಂಡೇ ಸೆಕೆಂಡ್ಸ್ ಅಲ್ಲಿ ತಗೊಂಡೆ. ಬ್ರೋ ಎಷ್ಟಾಯ್ತು ನಿಮ್ಗೆ? ಬ್ರೋ ನನ್ಗೆ 156 ಕೊಟ್ಟ. ಓಕೆ ಸೂಪರ್. ಏನೇನ್ ಹಾಕ್ಸಿದಿರಾ ಬ್ರೋ ನೀವು ತಗೊಂಡ್ಮೇಲೆ? ಇಲ್ಲ ಅವನೇ ಹಾಕಿದ್ದ ಕಂಪ್ಲೀಟ್ಲಿ. ಇದು ಕ್ರಾಶ್ ಗಾರ್ಡ್ಸ್ ಬರುತ್ತೆ ಫುಲ್ಲು, ಇಂಜಿನ್ಗೆಲ್ಲ ಪರ್ಫೆಕ್ಟ್ ಕವರಿಂಗ್ ಇದೆ. ಸೊ ಎರಡು ಟೋಟಲ್ ಆಗಿ ಆ ಸೈಡ್ ಈ ಸೈಡ್ ಬಂದು 4 kg ಹತ್ರ ಇದೆ ಕ್ರಾಶ್ ಗಾರ್ಡ್ಸು. ಅವನಿಗೆ ಹತ್ರ 6000 ಆಯ್ತಂತೆ. ಯಾವ ಮಾಡ್ಲು ಬ್ರೋ ಇದು ಗಾಡಿ? ಇದು 2026 ಮಾಡಲೇ ಗಾಡಿ. ಯಾಕೆ ಬ್ರೋ 3 ತಿಂಗಳ ಯಾಕೆ ಅವರು ನಿಮಗೆ ಕೊಟ್ಟಿದ್ದು? ಬ್ರೋ ಅವ್ರಿಗೆ ಅಮೌಂಟ್ ಇಂದ ಏನೋ ಅಡ್ಜಸ್ಟ್ ಆಗಿರ್ಲಿಲ್ವಂತೆ, ಅದಕ್ಕೆ ಗಾಡಿ ಮಾರಿದ್ರು. ಕಂಪ್ನಿ ಪ್ರಕಾರ 115 ಕಿಲೋಮೀಟರ್ ಸ್ಪೀಡ್ ಆಗಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅರೆ 120 ತನಕ ಹಿಂಡ್ಬೋದು ಗಾಡಿನ. ಹೌದಾ? ಚೆನ್ನಾಗಿದೆ ಗಾಡಿ, ಒಂಥರ ಮೇಲೆ ಕೂತೋ ಫೀಲಿಂಗು. ಹೋಗ್ತಾನೆ ಇದ್ರೆ ಮೈಕೈ ನೋವೆಲ್ಲ ತುಂಬಾ ಕಡಿಮೆ. NS ಅಲ್ಲಿ ಕುತ್ಕೊಂಡ್ರೆ ಮೈಕೈ ನೋವು ಹೆಂಗ್ ಬರುತ್ತೆ ಇರಲ್. ಸಿಟ್ಟಿಂಗ್ ಪೊಸಿಷನ್ ಹಿಂಗ್ ಸೀದಾ ಇದೆ, ಆರಾಮ್ಸಾಗಿ ಗಾಡಿ ಓಡಿಸ್ಬೋದು. ಮ್ಯಾಕ್ಸ್ ಪವರ್ ಬಂದು 18.9 BHP ಆಯ್ತಾ. ಟಾರ್ಕ್ ಬಂದು 17.35. ಈ ಕ್ರಾಶ್ ಗಾರ್ಡ್ಸ್ ಹಾಕೋದ್ರಿಂದ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಏನಂದ್ರೆ ನಿಮ್ಗೆ 2 ಇಂದ 3 ಕಿಲೋಮೀಟರ್ ಮೈಲೇಜ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಈ ಗಾಡಿಯಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ನೀವು ಜಾಸ್ತಿ ಕ್ರೂಸ್ ಮಾಡ್ಬೇಕಾದ್ರೆ ಇಂಜಿನ್ ಹೀಟಿಂಗ್ ಪ್ರಾಬ್ಲಮ್ ಇದೆ. ಇದೆಲ್ಲ ಸ್ಟಾಕ್ ಅಲ್ಲೇ ಬರುತ್ತೆ ಕಂಪ್ಲೀಟ್ ಆಗಿ, ಹೀರೋ ಅವರೇ ಕೊಡ್ತಾರೆ. ಕ್ರಾಶ್ ಗಾರ್ಡ್ಸ್ ಒಂದೇ ನಾವು ಅಡಿಷನಲ್ ಫಿಟ್ಟಿಂಗ್ ಮಾಡ್ಸಿರೋದು. ಗೈಸ್ ಎಲ್ಲ ಓಕೆ, ನಿಮ್ಗೊಂದು ಅದ್ಭುತ ತೋರಿಸ್ತೀನಿ ಬನ್ನಿ ಇಲ್ಲಿ. ಕೆಳಗಡೆ ನೋಡಿ ಗೈಸ್, ಬಗ್ಬಿಟ್ಟು 1 ಗಂಟೆ ಹಾಕ್ಬಿಟ್ಟಾರಲ್ಲ ಗೈಸ್ ಗಾಡಿಗೆ, ಟಣ 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 ಅಂತ. ಏನ್ ಬ್ರೋ ನೀವ್ ಹಾಕಿದ್ದ? ಅದು ಯಾರು? ಬ್ರೋ ಅದು ಗಿಫ್ಟ್ ಕೊಟ್ಟಿರೋದು ಗಾಡಿ. ಹುಡುಗಿನ? ಇಲ್ಲ ಬ್ರೋ, ಫ್ರೆಂಡ್ ಕೊಟ್ಟಿರೋದು. ಸೈಲೆನ್ಸರ್ ಹಂಗೈತಲ್ಲ, ಕುತ್ಕೊಂಡವ್ರು ತಿಕ್ಕ ಸುಡಲ್ವಾ? ಸುಡಲ್ಲ ಬ್ರೋ, ಫುಲ್ ಬೆಚ್ಚಿಗೆ ಆಗ್ತಾ ಇರುತ್ತೆ ಆಗಾಗ. ಆಫ್ ರೋಡಿಂಗ್ ಹೋದಾಗ ಮತ್ತೆ ಪಂಚರ್ ಆಗಿರೋದು ಆತರ ಏನಾನ? ಬ್ರೋ ಅವನೊಂದ್ ಪಂಚರ್ ಹಾಕ್ಸಿದ್ನಂತೆ ಪ್ರೀವಿಯಸ್ ಓನರ್, ಅದ್ ಬಿಟ್ಟು ನಾನು ಏನು ಹಾಕ್ಸಿಲ್ಲ ಬ್ರೋ. 2 ರೌಂಡ್ಸ್ ಹೋಗಿದ್ದೀನಿ ಅಷ್ಟೇ, 200 ಕಿಲೋಮೀಟರ್ ಓಡಿಸಿದ್ದೀನಿ. ನಂಗೇನ್ ಫೀಲ್ ಬಂದಿಲ್ಲ. ನೀವೇನ್ ಬಿಡ್ರಿ, ಆಫ್ ರೋಡಿಂಗ್ ಹೋಗ್ಬೇಕಾದ್ರೆ ನಿಮ್ಗೆ ಲೈಕ್ ಹಳ್ಳದಲ್ಲಿ ಅಲ್ಲೆಲ್ಲ ಹೋಗ್ಬೇಕಾದ್ರೆ ನಿಮ್ಗೆ ಮ್ಯಾಟರ್ ಆಗಲ್ಲ, ಪೇನ್ ಅಲ್ಲ, ಏನ್ ಫೀಲ್ ಆಗಲ್ಲ. ಆರಾಮ್ಸಾಗಿ ಒಳ್ಳೆ ಕುಶನ್ ಅಲ್ಲಿ ಜಂಪ್ ಹೊಡ್ದಂಗ್ ಇರುತ್ತೆ. ಬ್ಯಾಲೆನ್ಸ್ ಮಾಡೋದ್ ಕಲಿಬೇಕು. ಸೊ 2 ಡಿಸ್ಕೇನೆ, ಬಟ್ ಫ್ರಂಟ್ ABS ಬರುತ್ತೆ, ಬ್ಯಾಕ್ ABS ಇಲ್ಲ. ಓಕೆನಾ? ಪ್ರೋದು ಬಂದು 270 mm ಹೈಟ್ ಇದೆ, ಸೀಟ್ ಹೈಟು. ಆಮೇಲೆ ನಾರ್ಮಲ್ದು ಬಂದು 220 ಇದೆ. ಫಸ್ಟ್ ಸರ್ವಿಸ್ ಎಲ್ಲ ಏನ್ ಕಾಸ್ಟ್ ಬಂದಿತ್ತು? ಫಸ್ಟ್ ಸರ್ವಿಸ್ ಬಂದು 1700 ಅಷ್ಟೇ. ಕ್ರಾಶ್ ಗಾರ್ಡ್ಸ್ ಹಾಕಿರೋದ್ರಿಂದ ಫಸ್ಟ್ ಗೇರ್ ಇಂದ ಸೆಕೆಂಡ್ ಗೇರ್ಗೆ ಪಿಕಪ್ ತುಂಬಾ ಕಡಿಮೆ ಆಗಿದೆ. ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಬಂದು ನಿಮ್ಗೆ ಪರ್ಫೆಕ್ಟ್ ಆಗಿ ಮಾಡಿದ್ರೆ ನಿಮ್ಗೆ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ಈಗ ಎಲ್ಲ ಫ್ರಂಟಲ್ ವೆಯ್ಟ್ ಇರೋದಕ್ಕೆ ನೀವು ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಲ್ಲಿ ಪರ್ಫಾರ್ಮೆನ್ಸ್ ಒಂಚೂರು ಕಡಿಮೆ ಅಂತ ಫೀಲಿಂಗ್ ಬರುತ್ತೆ. ಸ್ಪೀಡ್ ಬಂದು 127 ಟಚ್ ಮಾಡಿರೋದು ನಾನು. ಸೊ ಇದ್ರಲ್ಲಿ 127 ಟಚ್ ಮಾಡಿದಾಗ ವಾಬಲಿಂಗ್ ಬಂದಿದೆ. ಈ ಪೆಟ್ರೋಲ್ ಟ್ಯಾಂಕ್ ಬಂದು 13 ಲೀಟರ್ಸ್ ಕೆಪಾಸಿಟಿ ಇರೋದು. ಲಾಂಗ್ ಹೋದ್ರೆ 45 ಬರುತ್ತಂತೆ. ಸೊ ಸಿಟಿಯಲ್ಲೆಲ್ಲ ಒಂದು 35-36 ಅಷ್ಟೇನೆ. ಸ್ಟಾಕ್ ಅಲ್ಲಿ ಕೊಟ್ಟಿರೋ ಲೈಟ್ ಬಿಟ್ರೆ ಬೇರೆ ಏನೂ ಹಾಕ್ಸಿಲ್ಲ. ನನ್ನ ಪ್ರಕಾರ ಇಂಥ ಗಾಡಿಗಳಿಗೆಲ್ಲ, ಆಫ್ ರೋಡಿಂಗ್ ಗಾಡಿಗಳಿಗೆಲ್ಲ ಲಾಂಗ್ ಹೋಗ್ತೀರಿ ಅಂತಂದ್ರೆ ಸ್ಟಾಕ್ ಅಲ್ಲಿ ಬಿಟ್ಟಿರೋ ಲೈಟ್ಸ್ ನ ಬಿಟ್ಟು ನೀವು LED ಲೈಟ್ನ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ರೈಡ್ ಆರಾಮಾಗಿ ಮಾಡ್ಬೋದು. ಆಫ್ ರೋಡಿಂಗ್ ಗಾಡಿನ ಓಡಿಸ್ಬಿಡೋಣ. ಗಾಡಿ ಮಾತ್ರ ಚೆನ್ನಾಗೈತೆ. ಸೊ ರೀಸೆಂಟಾಗಿ ತಗೊಂಡಿರೋದಲ್ವಾ, 2026 ಮಾಡಲು. ಸೊ ಬನ್ನಿ ಬೆಟ್ಟದಲ್ಲಿ ಆಫ್ ರೋಡಿಂಗ್ ಮಾಡ್ಬಿಡೋಣ. ಅಯ್ಯೋ ಬಿದೋಗ್ಬಿಡ್ತಾ ಇದೀನಲ್ಲ ಗುರು ನಾನು. ಬರೀ ಇಂಥದೇ ಹತ್ತಕ್ಕೆ ಆಗಲ್ಲ ಗುರು, ಹೆವಿ ಹೈಟ್ ಐತೆ ಗಾಡಿ ಮಾತ್ರ. ಸ್ಮೂತ್ ಆಗೈತೆ. ಅಯ್ಯೋ ಬ್ರೇಕೇ ಸಿಗ್ತಾ ಇಲ್ಲ ಗುರು ನನಗೆ. ಕ್ರೇಜಿ ಸಸ್ಪೆನ್ಷನ್. ಇವಾಗ ನೋಡ್ರಿ ಅಪ್ಪ ಹೆಂಗೈತೆ, ಪಚ್ಬಿಡೋಣ ಬರ್ರಿ ಕೆಳಗಡೆಯಿಂದ. ಓ ಪೀಸ್ ಆಗತ್ತೈತೆ.
ಇಂಥದ್ರೆಲ್ಲ ಬಂದಾಗ ಫುಲ್ಲು ಬ್ಯಾಲೆನ್ಸ್ ಮಾಡೋದು ಮೇಂಟೈನ್ ಮಾಡ್ಕೊಬೇಕು ಈ ಗಾಡಿಯಲ್ಲಿ. ಅಂದರೆ ಏನು ಗೊತ್ತಾ, ಇದು ರೂಢಿ ಆಗ್ತಾ ಅವನ ಅಜ್ಜಿ ಸೈಕಲ್ ಇದ್ದಂಗೆ, ಅಷ್ಟೇನು ಫೀಲ್ ಅನ್ಸಲ್ಲ ನಿಮಗೆ, ಆರಾಮಾಗಿ ಹೋಗ್ಬೋದು. ಸ್ಕ್ರಾಚ್ಗಳನ್ನ ಹಾಕ್ಸಿದ್ರೆ ಮೈಲೇಜ್ ಡ್ರಾಪ್ ಆಗುತ್ತೆ ಅಂತ, ಯಾಕೆಂತಂದ್ರೆ ಇದೇ ನಿಮಗೆ ಮುಂದೆಗಡೆ 4 kg ಬರುತ್ತಂತೆ. ಇದೇನೆ ಗುರು ನಮಗೆ ಇದು ಪ್ರೋ ಎಡಿಷನ್ ಇನ್ನೂ ಹೈಟ್ ಬರುತ್ತೆ. ಅವನ ಅಜ್ಜಿ ಸಖತ್ ಹೈಟ್ ಇರುತ್ತೆ, ಒಳ್ಳೆ ಆನೆ ಮೇಲೆ ಕುತ್ಕೊಂಡೋದಂಗೆ ಇರುತ್ತೆ. ಬಟ್ ಇದು ನಾರ್ಮಲ್ ಎಡಿಷನ್, ಆದ್ರೂ ಇದು ಚೆನ್ನಾಗೈತೆ, ಪರವಾಗಿಲ್ಲ. 5 ಸ್ಪೀಡ್ ಮ್ಯಾಲಿಯಲ್ಲಿ ಬರುತ್ತೆ. ಆಮೇಲೆ ಸಿಟ್ಟಿಂಗ್ ಪೊಸಿಷನ್ ಅಷ್ಟೇ ಸೈಕ್ ಆಗೈತೆ. ನಿಮಗೆ ಅಡ್ಡ ಚಿಕ್ಕದ ಪಕ್ಕದ ಸಿಕ್ತು ಅಂದ್ರೆ ಅವನ ಅಜ್ಜಿ ಲೆಕ್ಕಕ್ಕೆ ಇಲ್ಲ, ಈ ಗಾಡಿಯಲ್ಲಿ ನುಕ್ಕೊಂಡು ಹೋಗ್ತಾ ಇರ್ಬೋದು. ಆಮೇಲೆ ಗೇರ್ಗಳು ಅಷ್ಟೇ ಏನು ಅಷ್ಟು ಹಾರ್ಡ್ ಆಗಿಲ್ಲ, ಕ್ಲಚ್ಚು ಕೂಡ ಹಾರ್ಡ್ ಆಗಿಲ್ಲ, ಬೆಣ್ಣೆ ಶಿಫ್ಟ್ ಆದಂಗೆ ಆಗುತ್ತೆ. ಮುಂದೆಗಡೆ ಬ್ರೇಕ್ ಚೆಕ್ ಮಾಡೋಣ. ಕ್ರೇಜಿ ಬ್ರೇಕು ಗುರು. ಹಿಂದೆಗಡೆ ಬ್ರೇಕ್ ಚೆಕ್ ಮಾಡೋಣ. ಸ್ವಲ್ಪ ಸ್ಕಿಡ್ ಹೊಡಿಯುತ್ತೆ. ಸ್ಕ್ರಾಚ್ ಗಾರ್ಡ್ ಹಾಕ್ಸಿ, ದಯವಿಟ್ಟು ಯಾರು ಹಾಕ್ಸಿದ್ರೆ ಇರೋಕೆ ಹೋಗ್ಬೇಡಿ, ಮೈಲೇಜ್ ಡ್ರಾಪ್ ಆಗುತ್ತೆ ಅಂತ. ಯಾಕೆಂತಂದ್ರೆ ನಿಮಗೆ ಸೇಫ್ಟಿ ಮುಖ್ಯ. ಇಂಜಿನ್ಗೇನು ಆಗಲ್ಲ, ಟ್ಯಾಂಕಿಗೇನು ಆಗಲ್ಲ, ಮೈಲೇಜ್ ಏನು ಒಂದು 3-4 ಕಿಲೋಮೀಟರ್ ಡ್ರಾಪ್ ಆಗುತ್ತೆ ಅಷ್ಟೇ. ಬಟ್ ನಿಮಗೆ ಸೇಫ್ಟಿ ಮುಖ್ಯ. ಇದು ಹಾಕ್ಸಿದ್ರೆ ಗಾಡಿ ಬಲ್ಕಾಗಿ ಕೂಡ ಕಾಣುತ್ತೆ, ಸಕ್ಕದಾಗಿ ಕಾಣುತ್ತೆ ಗಾಡಿ. ನಮ್ಮ ಭುವನ್ ಬ್ರೋ ಅವ್ರು ನೋಡ್ರಿ ಏನ್ ಕಚ್ತಾವ್ರೆ ನಜಿ 400 ಅಲ್ಲಿ. ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಗುರು. ಸೀಟು ಅಷ್ಟೇ ಹೆವಿ ಸ್ಮೂತ್ ಆಗೈತೆ. ಅವನ ಹಚ್ಚಿದ್ ಎಷ್ಟು ದೂರ ಆದ್ರೂ ತಿಗಾನೋ ಬರಲ್ಲ ಗುರು. 100 ಹೋಗ್ತಾ ಐತೆ ಗುರು, ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ 100 ಹೋಗ್ತಾ ಐತೆ ಅಂತ. ಏನ್ ಸ್ಮೂತ್ ಆಗಿ ಹೋಗ್ತಾ ಇತ್ತು ಗೊತ್ತಾ ಗಾಡಿ. ಹಿಂದೆಗಡೆ ABS ಇಲ್ಲಲ್ಲ, ನಮ್ ದೇವರೇ ಭಯ ಆಗ್ತಾ ಐತೆ ಬ್ರೇಕ್ ಹಿಡಿಯಕ್ಕೆ. ಲಕ್ಕಂತ ಸ್ಕಿಡ್ ಹೊಡೆದ್ ಬಿಡ್ತೈತೆ, ಮಕ ಮೂತಿ ಎಲ್ಲ ಹೊಡಾಕೊಂಬೇಕಷ್ಟೇ. ಗೈಸ್ ಈಗ ನಾವು ರೋಡ್ ಮೇಲೆ ಹೋಗೋದ್ ಬೇಡ, ಆಫ್ ರೋಡ್ ಮೇಲೆ ಹೋಗೋಣ. ನೋಡ್ರಿ ಅಜ್ಜಿ, ವಾ ಸೂಪರ್. ಎಕ್ಸ್ಪಲ್ಸ್ ವಿಡಿಯೋ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆನ ಹೊಡಿಯೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.